ಹಲೋ ಗೆಳೆಯರಿ, ಈ ವಿಡಿಯೋಲಿ ನಾವು ನೋಡೋಣ ಇಂಟರ್ನೆಟ್ ಅಲ್ಲಿ ಬ್ಲಾಗಿಂಗ್ ಅಂತಂದ್ರೆ ಏನು ಅಂತ. ಸೊ ಬ್ಲಾಗಿಂಗ್ ಅಂತಂದ್ರೆ ಒಂದು ನ್ಯೂಸ್ ಪೇಪರ್ ರೀತಿ ಆಗ್ಬೋದು ಅಥವಾ ಒಂದು ಮ್ಯಾಗಝಿನ್ ರೀತಿ ಆಗ್ಬೋದು, ನಿಮ್ದೇ ಒಂದು ಕ್ರಿಯೇಟ್ ಮಾಡಬಹುದು ನೀವು. ಸೊ ಇಲ್ಲಿ ನೀವು ಯಾವುದೇ ಒಂದು ದುಡ್ಡು ಕೊಡಬೇಕಾಗಿಲ್ಲ, ನೀವು ಯಾವುದೇ ಒಂದು ವೆಬ್ಸೈಟ್ ಆಗಲಿ ದುಡ್ಡು ಕೊಡೋದಾಗ್ಲಿಲ್ಲ. ನಿಮ್ಗೆ ಅಂತಾನೆ ಒಂದು ಸಬ್ ಡೊಮೈನ್ ವೆಬ್ಸೈಟ್ ಕೊಡ್ತಾರೆ. ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅದರಲ್ಲಿ ನೀವು ಏನ್ ಕವಿತೆ ಬರಿಬೇಕು ಅಂದ್ರೆ ಕವಿತೆ ಬರಿಬಹುದು, ಅಥವಾ ಯಾವ್ದಾದ್ರು ಸೈನ್ಸ್ ಬಗ್ಗೆ ಬರಿಬೇಕು, ಅಥವಾ ಯಾವ್ದಾದ್ರು ರಾಜಕೀಯದ ಬಗ್ಗೆ ಬರಿಬೇಕು, ಅಥವಾ ಯಾವ್ದಾದ್ರು ಒಂದು ಕ್ರಿಕೆಟರ್ಸ್ ಬಗ್ಗೆ ಬರಿಬೇಕು, ಯಾವ್ದಾದ್ರು ವಿಡಿಯೋಸ್ ಹಾಕ್ಬೇಕು, ಅದ್ರ ಬಗ್ಗೆ ತಿಳಿಸ್ಬೇಕು ನೀವು ಅಂತಂದ್ರೆ ನೀವು ಬ್ಲಾಗಿಂಗ್ ಮಾಡಬಹುದು. ಸೊ ಬ್ಲಾಗಿಂಗ್ ಮಾಡಿದಾಗ ನೀವು ನಿಮ್ದೇ ಒಂದು ಪತ್ರಿಕೆ ಶುರು ಮಾಡ್ತಾ ಇರೋ ರೀತಿ ಇರುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯಾದ ಒಂದು ದುಡ್ಡು ಖರ್ಚು ಮಾಡ್ಬೇಕಾಗಿರಲ್ಲ. ಸೊ ಮೇನ್ ಆಗಿ ಬ್ಲಾಗ್ ಸ್ಪಾಟ್ ಅಂತ ಒಂದು ವೆಬ್ಸೈಟ್ ಇದೆ, ಅಥವಾ blogger.com ಅಂತಿದೆ. ಸೊ ಸಾಕಷ್ಟು ವೆಬ್ಸೈಟ್ಸ್ ಇದೆ ಇಂಟರ್ನೆಟ್ ಅಲ್ಲಿ. ಸೊ blogger.com ಅದರಲ್ಲೊಂದು. ಸೊ ನಾವು ಮಾಡಿರುವಂತಹ ಗೂಗಲ್ ಅಕೌಂಟ್ ಅಲ್ಲೇ ಉಪಯೋಗಿಸಬಹುದು, ಯಾಕಂದ್ರೆ ಬ್ಲಾಗರ್ ಕೂಡ ಗೂಗಲ್ ಅವ್ರದೇ. ಸೊ ನಾವು ಇಲ್ಲಿ ಬ್ಲಾಗ್ಸ್ ಕ್ರಿಯೇಟ್ ಮಾಡಬಹುದು. ನೋಡಿ, ಕ್ರಿಯೇಟ್ ಎ ಬ್ಲಾಗ್, ಇಟ್ಸ್ ಫ್ರೀ ಅಂತಿದೆ. ಅಂದ್ರೆ ನೀವು ನಿಮ್ದೇ ಒಂದು ನ್ಯೂಸ್ ಪೇಪರ್ ರೀತಿ ಮಾಡಬಹುದು. ಸೊ ಇಲ್ಲಿ ನಾ ಏನ್ ಮಾಡ್ತೀನಿ, ನಾವು ಮಾಡಿರುವಂತಹ ಗೂಗಲ್ ಅಕೌಂಟ್ ಹಾಕ್ತೀನಿ, ramesh.maccomputer. ಸೊ ಈ ರೀತಿ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗ್ತೀನಿ. ಸೊ ಈ ರೀತಿ ನೀವು blogger.com ಹೋಗಿ ನಿಮ್ಮ ಗೂಗಲ್ ಅಕೌಂಟ್ ಯೂಸ್ ಮಾಡಿ ನೀವು ಬ್ಲಾಗ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಅದು ಮತ್ತೆ. ಸೊ ನಾನು ಸೊ ಈ ರೀತಿ ನನ್ನ ಪಾಸ್ವರ್ಡ್ ಹಾಕ್ತಿದ್ದೀನಿ. ಸೊ ನೋಡಿ, ಸೈನ್ ಅಪ್ ಫಾರ್ ಬ್ಲಾಗರ್ ಅಂತ ಬರ್ತಿದೆ. ಸೊ ನಮ್ಮ ಹೆಸರನ್ನು ತೋರಿಸುತ್ತೆ ಇಲ್ಲಿ ಗೂಗಲ್ ಇಂದ ತಗೊಂಡು. ಸೊ ಗೂಗಲ್ ಅಕೌಂಟ್ಸ್ ಇಂದ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಡಿಸ್ಪ್ಲೇ ನೇಮ್ ಏನ್ ಬರಬೇಕು ಅಂತಂದ್ರೆ, ನಾನು ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ ಮಾಡ್ತೀನಿ. ಸೊ ಇಮೇಲ್ ನೋಟಿಫಿಕೇಶನ್ಸ್ ಏನಾದ್ರು ಬರಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡಬಹುದು. ಸೊ ಐ ಆಕ್ಸೆಪ್ಟ್ ಅಂತ ನನ್ನ ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಇರುತ್ತೆ, ಅದನ್ನ ಓದಿದ್ದೀನಿ ಇದಕ್ಕಾಗಲೇ ಮುಂಚೆ. ನೀವು ಕ್ಲಿಕ್ ಮಾಡಿ ಅದನ್ನು ಓದಬೇಕಾಗುತ್ತೆ. ಐ ಆಕ್ಸೆಪ್ಟ್ ಅಂತ ಕೊಟ್ಟು ಕಂಟಿನ್ಯೂ ಅಂತ ಕೊಡಬೇಕು. ಸೊ ಈ ರೀತಿ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ಡ್ಯಾಶ್ ಬೋರ್ಡ್ ಅಂತಾರೆ. ಸೊ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ ನ ಅಪ್ಡೇಟ್ ಮಾಡಬಹುದು, ನೀವು ಎಡಿಟ್ ಮಾಡಬಹುದು. ಎಡಿಟ್ ಫೋಟೋ ಅಂತ ಕೊಟ್ಟು ನಿಮ್ಮ ಫೋಟೋ ಅಪ್ಡೇಟ್ ಮಾಡಬಹುದು. ಸೊ ನಾನು ಎಡಿಟ್ ಫೋಟೋ ಅಂತ ಕೊಡ್ತೀನಿ ಮತ್ತು ನನ್ನ ಫೋಟೋ ಹಾಕ್ತೀನಿ ಇಲ್ಲಿ. ನೋಡಿ, ಫ್ರಮ್ ಕಂಪ್ಯೂಟರ್ ಅಂತಿದೆ. ಸೊ ಬ್ರೌಸ್ ಮಾಡಿ ನಾನು ನನ್ನ ಫೋಟೋ ಹಾಕ್ತೀನಿ. ಸೊ ಅದು ಅಪ್ಲೋಡ್ ಆದ ನಂತರ ಇಲ್ಲಿ ನಮಗೆ ಕಾಣಿಸುತ್ತೆ. ಅದಾದ್ರಂತೆ ನಾವು ಇಲ್ಲಿ ಏನೇ ಇನ್ಫಾರ್ಮೇಶನ್ ನಮ್ಮ ಪ್ರೊಫೈಲ್ ನ ನಾವೆಲ್ಲ ಅಪ್ಡೇಟ್ ಮಾಡಬಹುದು. ಇಲ್ಲಿ ಶೋ ಮೈ ಇಮೇಲ್ ಅಡ್ರೆಸ್ ಅಂತ ತೋರಿಸಬಹುದು, ಶೋ ಮೈ ರಿಯಲ್ ನೇಮ್ ಅಂತ ಕೂಡ ನಾನು ಹಾಕ್ಬೋದು ಇಲ್ಲಿ. ಅಥವಾ ನಾನು ಸದ್ಯಕ್ಕೆ ಶೋ ಮೈ ರಿಯಲ್ ನೇಮ್ ಅನ್ನೋದನ್ನ ತೆಗೆದಾಕ್ಬಿಡ್ತೀನಿ. ಅದಾದ ನಂತರ ನಮ್ಮ ಜೆಂಡರ್ ಆಗಲಿ, ನಮ್ಮ ಡೇಟ್ ಆಫ್ ಬರ್ತ್, ಸೊ ಯಾವ ಫಾರ್ಮ್ಯಾಟ್ ಅಲ್ಲಿ ಹಾಕ್ಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿರುತ್ತೆ. ಸೊ ಈ ರೀತಿ ಫಾರ್ಮ್ಯಾಟ್ ಅಲ್ಲಿ ಹಾಕ್ತೀನಿ. ಅದಾದ ನಂತರ ಹೋಮ್ ಪೇಜ್, URL, ವೆಬ್ ಅಡ್ರೆಸ್ ಎಲ್ಲ ಇಲ್ಲಿ ಹಾಕುತ್ತೆ. ಸೊ ಈ ರೀತಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಬಹುದು. ಸೇವ್ ಪ್ರೊಫೈಲ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ನನ್ನ ಒಂದು ಪ್ರೊಫೈಲ್ ಫೋಟೋ ಏನ್ ಬಂದಿದೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಅಪ್ಲೋಡ್ ಆದ ನಂತರ ಮತ್ತೆ ನಮ್ಮನ್ನ ಡ್ಯಾಶ್ ಬೋರ್ಡ್ಗೆ ತಗೊಂಡು ಹೋಗುತ್ತೆ, ಅಥವಾ ಸೇವ್ ಮಾಡುತ್ತೆ. ನಾವು ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗತ್ತೆ. ಸೊ ನೋಡಿ, ಯುವರ್ ಸೆಟ್ಟಿಂಗ್ಸ್ ಹ್ಯಾವ್ ಬೀನ್ ಸೇವ್ಡ್ ಅಂತಿದೆ. ಇವಾಗ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಕ್ಕೆ ಇಲ್ಲಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ನೋಡಿದಾಗ ನಮ್ಮ ಪ್ರೊಫೈಲ್ ತೋರಿಸ್ತಾ ಇರುತ್ತೆ. ಸೊ ಬ್ಲಾಗ್ಸ್ ಅಂತಂದ್ರೆ ನೀವು ಮುಂಚೆ ಹೇಳಿದಾಗೆ ನಿಮ್ ಪತ್ರಿಕೆ ಇದ್ದಾಗೆ ಇದು. ಸೊ ನೀವ್ ಏನ್ ಬೇಕಾದ್ರೂ ಇಲ್ಲಿ ವಿಡಿಯೋಸ್ ಕೂಡ ಹಾಕ್ಬೋದು. ನೀವು ಈ ಪತ್ರಿಕೆಯಲ್ಲಿ ಫೋಟೋಸ್ ಹಾಕ್ಬೋದು, ನಿಮ್ಮ ಅನಿಸಿಕೆ ಏನ್ ಬರೀಬಹುದು, ಕವಿತೆ ಬರೀಬಹುದು, ಸಾಕಷ್ಟು ಕೆಲಸ ಮಾಡ್ಬೋದು ನೀವು. ಸೊ ಕ್ರಿಯೇಟ್ ಯುವರ್ ಬ್ಲಾಗ್ ನಾವು ಅಂತಂದಾಗ, ಸೊ ಬ್ಲಾಗ್ ಒಂದು ಟೈಟಲ್ ಕೊಡ್ಬೇಕಾಗತ್ತೆ. ನಾನೇನ್ ಮಾಡ್ತೀನಿ,
ನನ್ನ ಬ್ಲಾಗಿಗೆ ಟೈಟಲ್ ಕೊಡ್ತೀನಿ. ನೀವು ಸಾಕಷ್ಟು ಬ್ಲಾಗ್ಸ್ ಕ್ರಿಯೇಟ್ ಮಾಡ್ಬೋದು. ಮ್ಯಾಕ್ ಕಂಪ್ಯೂಟರ್ ಚೆಕ್ ಅವೈಲಬಿಲಿಟಿ ಅಂತ ಕೊಟ್ಟಾಗ ಅದು ಅವೈಲೇಬಲ್ ಇದೆಯಾ ಇಲ್ವಾ ತೋರಿಸುತ್ತೆ. ಸೊ ಇದು ಯಾರೋ ಆಲ್ರೆಡಿ ತಗೊಂಡಿರ್ತಾರೆ. ಸೊ ಹಾಗಾಗಿ ದಿಸ್ ಬ್ಲಾಗ್ ಇಸ್ ನಾಟ್ ಅವೈಲೇಬಲ್ ಅಂತ ಇದೆ. ನೋಡಿ, ರಮೇಶ್ ಹೈಫನ್ ಮ್ಯಾಕ್ ಕಂಪ್ಯೂಟರ್ ಅಂತ ನಾನು ಕೊಡ್ತೀನಿ, ಅಥವಾ ರಮೇಶ್ ಹೈಫನ್ ಮ್ಯಾಕ್ ಅಂತ ಕೊಟ್ಟು ಚೆಕ್ ಅವೈಲಬಿಲಿಟಿ ಅಂತ ಕೊಡ್ತೀನಿ. ಸೊ ಇದು ಅವೈಲೇಬಲ್ ಇದೆ, ಬಟ್ ನಾನು ಮ್ಯಾಕ್ ಕಂಪ್ಯೂಟರ್ ಅಂತ ಹಾಕ್ತೀನಿ, ನೋಡೋಣ ಅವೈಲೇಬಲ್ ಇದೆಯಾ ಅಂತ. ಸೊ ಇದು ಕೂಡ ಅವೈಲೇಬಲ್ ಇದೆ. ಸೊ ಈ ರೀತಿ ನಂದು ಒಂದು ನೋಡಿ, ಇದೊಂದು ವೆಬ್ಸೈಟ್ ಆಗುತ್ತೆ ಪೂರ್ತಿ. ಸೊ ಈ ರೀತಿ ನನ್ನ ವೆಬ್ಸೈಟ್ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಅದಾದ ನಂತರ ಸಾಕಷ್ಟು ಡಿಸೈನ್ಸ್ ಇದೆ ನೋಡಿ. ಇಲ್ಲಿ ನೀವು ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡೋದಕ್ಕೆ ನೀವೇ ಡಿಸೈನ್ ಮಾಡಬೇಕು ಅಂತೇನಿಲ್ಲ, ಆಲ್ರೆಡಿ ಡಿಸೈನ್ ಸಿಗುತ್ತೆ. ಸೊ ಡಿಸೈನ್ ಹೆಚ್ಚಿಗೆ ಖರ್ಚು ಮಾಡೋ ರೀತಿನೂ ಇರಲ್ಲ. ಸೊ ಹಿಂಗೆ ಕ್ಲಿಕ್ ಮಾಡಿ ನಾನು ಯಾವ್ದಾದ್ರು ಒಂದು ಡಿಸೈನ್ ನ ತಗೋತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಾದ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ಯುವರ್ ಬ್ಲಾಗ್ ಹ್ಯಾಸ್ ಬೀನ್ ಕ್ರಿಯೇಟೆಡ್, ಸ್ಟಾರ್ಟ್ ಬ್ಲಾಗಿಂಗ್ ಅಂತ ಬರ್ತದೆ. ಸೊ ನಾನು ಕ್ಲಿಕ್ ಮಾಡಿ ನಾವು ಬ್ಲಾಗಿಂಗ್ ಶುರು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನಾವು ಏನ್ ಇಲ್ಲಿ ಬರಿತೀವೋ ಅದು ನಮ್ಮ ಬ್ಲಾಗ್ ಅಲ್ಲಿ ಬರುತ್ತೆ. ಸೊ ನ್ಯೂಸ್ ಪೇಪರ್ ರೀತಿ ನೀವು ಇಲ್ಲಿ ಬರಿಬಹುದು. ಸೊ ನಾನು ಮೊದಲಿಗೆ ನಾವು ಮ್ಯಾಕ್ ಇನ್ ಕನ್ನಡ ಅಂತ ಹಾಕಿ ಇಲ್ಲಿ ಟೈಪ್ ಮಾಡ್ಬೋದು. ಸೊ ಇಲ್ಲಿ ಟೈಪ್ ಮಾಡಬೇಕಾದ್ರೆ ಸೊ ಇದು ಲೋಡ್ ಆಗಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ನಾನು ಟೈಟಲ್ ಹಾಕಿದ್ದೀನಿ. ಇದಾದ ನಂತರ ನೀವು ಪೋಸ್ಟ್ ಕನ್ನಡದಲ್ಲಿ ಕೂಡ ಹಾಕ್ಬೋದು, ಇಂಗ್ಲಿಷಲ್ಲೇ ಹಾಕಬೇಕು ಅಂತೇನಿಲ್ಲ. ಸೊ ನೀವು ಕನ್ನಡ ಪತ್ರಿಕೆ ರೀತಿ ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಇಂಗ್ಲಿಷ್ ಆದ್ರೆ ಇಂಗ್ಲಿಷಲ್ಲೂ ಮಾಡ್ಬೋದು. ಸೊ ಇಂಟರ್ನೆಟ್ ಸ್ಲೋ ಇರೋ ಕಾರಣಕ್ಕೆ ಸ್ಲೋ ಆಗಿ ಲೋಡ್ ಆಗ್ತಾ ಇದೆ. ಸೊ ಇನ್ನೂ ಸಾಕಷ್ಟು ಆಪ್ಷನ್ಸ್ ಇದೆ. ರೀಡರ್ಸ್ ಕಾಮೆಂಟ್ಸ್ ಹಾಕ್ಬೇಕಾ ಬೇಡವಾ, ಇಲ್ಲ ಕಾಮೆಂಟ್ಸ್ ಹಾಕ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಬೋದು. ಪೋಸ್ಟ್ ಡೇಟ್ ಟೈಮು ಆಟೋಮೆಟಿಕ್ ಹಾಕ್ಬೇಕಾ, ಅಥವಾ ನಾವೇ ಯಾವಾಗ ಪೋಸ್ಟಿಂಗ್ ಇದನ್ನ ಯಾವಾಗ ಪೋಸ್ಟ್ ಪಬ್ಲಿಷ್ ಮಾಡಬೇಕು ಅಂತ ಕೂಡ ಹಾಕ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಏನಾದ್ರು ಟೈಪ್ ಮಾಡ್ಬೇಕಂದ್ರೆ ಹಾಯ್ ಅಂತ ಟೈಪ್ ಮಾಡ್ತೀನಿ. ಸೊ ನೀವು ಬೇರೆ ಭಾಷೆಯಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತಂದ್ರೆ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ನಮಸ್ಕಾರ, ನನ್ನ ಹೆಸರು ರಮೇಶ್ ಬಾಬು, ನಾನು ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕನ್ನಡದಲ್ಲಿ ಕಂಪ್ಯೂಟರ್
ಸೊ ಕೆಲವೊಂದು ಅಕ್ಷರಗಳು ಕ್ಲೀನ್ ಆಗಿ ಬರಲ್ಲ, ಸೊ ನೋಡ್ಕೋಬೇಕಾಗತ್ತೆ. ನೋಡಿ, ವಿಡಿಯೋಸ್ ತಯಾರಿಸಿದ್ದೇನೆ. ಇದು ಗೃಹಿಣಿಯರಿಗೆ ಮಕ್ಕಳಿಗೆ ಹಾಗೂ ಸೊ ಈ ರೀತಿ ನಾನು ಕನ್ನಡದಲ್ಲಿ ಬ್ಲಾಗ್ ಕ್ರಿಯೇಟ್ ಮಾಡಬಹುದು. ಅದಾದ ನಂತರ ಇದನ್ನ ಫಾರ್ಮ್ಯಾಟಿಂಗ್ ಕೂಡ ಮಾಡಬಹುದು. ನೋಡಿ, ಪೂರ್ತಿನೂ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಾಂಟ್ ಸೈಜ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಂದ್ರೂ ಮಾಡಬಹುದು. ನೋಡಿ, ಈ ರೀತಿ ಫಾಂಟ್ ಸೈಜ್ ಮಾಡಬಹುದು. ಸೊ ಟೆಕ್ಸ್ಟ್ಗೆ ಈ ರೀತಿ ಬಣ್ಣ ಚೇಂಜ್ ಮಾಡಬಹುದು. ಅದಾದ ನಂತರ ಈ ಟೆಕ್ಸ್ಟ್ಗೆ ಎಲ್ಲ ಒಂದು ಬಣ್ಣ ಬೇಕಂತಂದ್ರೆ ಅದನ್ನು ಹಾಕ್ಬೋದು ನೀವು. ಅದಾದ ನಂತರ ಯಾವ್ದಾದ್ರು ಪಿಕ್ಚರ್ ಹಾಕ್ಬೇಕು ಅಂತಂದ್ರೆ ಆ ಪಿಕ್ಚರ್ ಕೂಡ ಹಾಕ್ಬೋದು. ಸೊ ನಾನು ಅಪ್ಲೋಡ್ ಮಾಡಬೇಕು ಅಂತೀನಿ. ಸೊ ಬೇರೆ ಕಡೆಯಿಂದನೂ ಹಾಕ್ಬೋದು, ಬೇರೆ ವೆಬ್ಸೈಟ್ ಅಲ್ಲಿ ಇರುವಂತದ್ದು ಹಾಕ್ಬೋದು. ಸೊ ನಾನು ಚೂಸ್ ಫೈಲ್ಸ್ ಅಂತ ಹೇಳಿ ಸೊ ಈ ರೀತಿ ಅಪ್ಲೋಡ್ ಮಾಡ್ತೀನಿ ಒಂದು ಫೋಟೋನ. ಸೊ ನೀವು ಎಷ್ಟು ಫೋಟೋಸ್ ಬೇಕೋ ಅಷ್ಟು ಅಪ್ಲೋಡ್ ಮಾಡ್ಬೋದು, ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ಒಂದಕ್ಕಿಂತ ಹೆಚ್ಚು ಕೂಡ ಮಾಡ್ಬೋದು, ನೀವು ಒಂದೊಂದಾಗೆ ಚೂಸ್ ಮಾಡಿ ಅಪ್ಲೋಡ್ ಮಾಡ್ಬೋದು.
ನಾನು ಇನ್ನೊಂದು ಫೈಲ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ನೀವು ನಿಮ್ದೇ ಆದ ಒಂದು ಪತ್ರಿಕೆ ಕ್ರಿಯೇಟ್ ಮಾಡಬಹುದು. ಸೊ ಹಾಗೂ ನೀವೆಲ್ಲ ಫ್ರೆಂಡ್ಸ್ಗೂ ಹೇಳ್ಬೋದು, ಈ ರೀತಿ ನಂದು ಒಂದು URL ಇದೆ, ಇಲ್ಲಿ ನಾನು ಇಂಥ ವ್ಯಕ್ತಿ ಬಗ್ಗೆ ಬರಿತಾ ಇದ್ದೀನಿ, ಅಥವಾ ಇಂಥ ವಿಷಯದ ಬಗ್ಗೆ ಬರಿತಾ ಇದ್ದೀನಿ, ಇಂಥ ಕವಿತೆ ಬರಿತಾ ಇದ್ದೀನಿ, ಅಥವಾ ಇಂಥ ಸ್ಟೋರೀಸ್ ಬರಿತಾ ಇದ್ದೀನಿ. ಸೊ ಯಾವ್ದಾದ್ರು ಒಂದನ್ನ ಹೇಳಿ ನೀವು ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಇನ್ನೊಂದಷ್ಟು ಜನರಿಗೆ ಹೇಳ್ತಾರೆ, ಹಾಗೆ ಅದು ಬ್ಲಾಗ್ ಫೇಮಸ್ ಆಗುತ್ತೆ. ಸೊ ಬ್ಲಾಗ್ ಫೇಮಸ್ ಆಗ್ತಾ ಇದ್ದಂಗೆ ನೀವು ಬ್ಲಾಗ್ ಇಂದ ಹಣ ಕೂಡ ಮಾಡಬಹುದು. ಹೇಗೆ ಅಂತಂದ್ರೆ ನಿಮ್ ಬ್ಲಾಗ್ ಅಲ್ಲಿ ತುಂಬಾ ಜನ ಟ್ರಾಫಿಕ್ ತುಂಬಾ ಬರ್ತಿದ್ರೆ, ಅಂದ್ರೆ ತುಂಬಾ ಜನ ಉಪಯೋಗಿಸ್ತಿದ್ರೆ ನಿಮ್ಮ ಬ್ಲಾಗ್ಸ್ ನ, ನೋಡ್ತಾ ಇದ್ರೆ, ರೆಗ್ಯುಲರ್ ಆಗಿ ಓದ್ತಾ ಇದ್ರೆ, ಸೊ ಅಲ್ಲಿ ಕೆಲವರು ಅಡ್ವರ್ಟೈಸ್ಮೆಂಟ್ಸ್ ಹಾಕ್ತಾರೆ ತಮ್ಮ ಒಂದು ವ್ಯಾಪಾರಕ್ಕೆ ಏನಾದ್ರು ಅನುಕೂಲಕ್ಕಾಗುವಂತಹ ಒಂದು ವೆಬ್ಸೈಟ್, ಒಂದು ಅಡ್ವರ್ಟೈಸ್ಮೆಂಟ್ ನ ನಿಮ್ಮ ಬ್ಲಾಗ್ ಅಲ್ಲಿ ಹಾಕ್ತಾರೆ. ಅವಾಗ ಅದರಿಂದ ನಿಮ್ಗೆ ಹಣ ಕೂಡ ಬರುತ್ತೆ ಅವ್ರು ಕ್ಲಿಕ್ ಮಾಡೋದ್ರಿಂದ. ಸೊ ಈ ರೀತಿ ಬ್ಲಾಗ್ಸ್ ಇಂದ ಸಾಕಷ್ಟು ಜನ ತಿಂಗಳಿಗೆ ಸಾಕಷ್ಟು ಹಣ ಕೂಡ ಗಳಿಸ್ತಾ ಇದ್ದಾರೆ. ಸೊ ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ಡೀಟೇಲ್ಸ್ ತಿಳ್ಕೊಳ್ಳೋದು ಬೇಡ ಸದ್ಯಕ್ಕೆ. ಸೊ ನೀವು ಫಸ್ಟ್ ಬ್ಲಾಗಿಂಗ್ ಮಾಡೋದು ಅದನ್ನೆಲ್ಲ ಬೇಸಿಕ್ ಆಗಿ ಕಲ್ತ್ಕೊಳ್ಳಿ ಕಂಪ್ಯೂಟರ್ಸ್ ಅಲ್ಲಿ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, 2 ಫೋಟೋನು ಅಪ್ಲೋಡ್ ಆದ ನಂತರ ನಾನು ಆಡ್ ಸೆಲೆಕ್ಟೆಡ್ ಅಂತ ಕೊಡ್ತೀನಿ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಆಡ್ ಸೆಲೆಕ್ಟೆಡ್ ಅಂತ ಕೊಟ್ರೆ ಸೊ ನಮ್ಮ ಬ್ಲಾಗ್ ನಲ್ಲಿ ಈ ರೀತಿ ಬರುತ್ತೆ. ಸೊ ನಾನು ಇದನ್ನ ಕಟ್ ಮಾಡ್ತೀನಿ. ಕಂಟ್ರೋಲ್ X ಅಂತ ಮಾಡಿದ್ರೆ ಕಟ್ ಆಗುತ್ತೆ. ಸೊ ಇಲ್ಲಿ ಬಂದು ಕಂಟ್ರೋಲ್ V ಅಂತ ಮಾಡ್ತೀನಿ. ಸೊ ನೋಡಿ, ಇದ್ರ ಮೇಲೆ ಬರೋ ಇದು ಮೇಲೆ ಇದು ಕೆಳಗೆ ಬರೋ ರೀತಿ ನಾನು ಹಾಕ್ದೆ. ಅದಾದ ನಂತರ ನೀವು ವಿಡಿಯೋಸ್ ಹಾಕ್ಬೇಕಂದ್ರೆ ವಿಡಿಯೋಸ್ ಕೂಡ ಹಾಕ್ಬೋದು. ಸದ್ಯಕ್ಕೆ ನಾವು ವಿಡಿಯೋ ಹಾಕೋದು ಬೇಡ, ಬರೀ ನಾನು ಇದನ್ನ ಮಾತ್ರ ಹಾಕ್ತಿದ್ದೀನಿ. ಸೊ ಮುಂದೆ ಬರುವಂತಹ ವಿಡಿಯೋ ಸಾಕಷ್ಟು ದಿನದ ಮೇಲೆ ನಾನು ವಿಡಿಯೋಸ್ ಕೂಡ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಏನು ಇವಾಗ ನಾವು ಈ ವಿಡಿಯೋಸ್ ನೋಡ್ತಾ ಇದೀವಿ ಅದನ್ನ ಅಪ್ಲೋಡ್ ಕೂಡ ಮಾಡ್ತೀನಿ. ಬಟ್ ಅದ್ರ ಕ್ವಾಲಿಟಿ ಅಷ್ಟಿರಲ್ಲ, ಬಟ್ ಅದನ್ನ ಡೌನ್ಲೋಡ್ ಮಾಡೋಕ್ಕೂ ಆಗಲ್ಲ ನೀವು. ಸೊ ಆ ರೀತಿ ಇರುತ್ತೆ. ಸೊ ಈ ರೀತಿ ನಾವು ಏನ್ ಫಾರ್ಮ್ಯಾಟಿಂಗ್ ಮಾಡಬೇಕು, ಅದನ್ನ ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಬ್ಲಾಗ್ ಕ್ರಿಯೇಟ್ ಮಾಡಬಹುದು. ನೋಡಿ, ಸಾಕಷ್ಟು ಭಾಷೆ ಇದೆ, ತೆಲುಗು, ಹಿಂದಿ, ಇಂಗ್ಲಿಷು ಮಾಡಬಹುದು. ಸೊ ನೀವು ಯಾವ್ದು ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ನೋಡಿ, ಇವಾಗ ಇಂಗ್ಲಿಷ್ ಅಲ್ಲಿ ಟೈಪ್ ಆಗುತ್ತೆ, ಸೆಲೆಕ್ಟ್ ಆಗಿದ್ರೆ ಆ ಭಾಷೆಯಲ್ಲಿ ಆಗುತ್ತೆ. ಸೊ ಇದಾದ ನಂತರ ನಾನು ವ್ಯೂ ಬ್ಲಾಗ್ ಅಂತ ಫಸ್ಟ್ ನಾನು ಸೇವ್ ಮಾಡ್ತೀನಿ. ನೋಡಿ, ಇದು ಸೇವಿಂಗ್ ಅಂತ, ಅದು ಆಲ್ರೆಡಿ ಸೇವ್ ಆಗ್ತಾ ಇದೆ, ಸೇವ್ ಆಗಿದೆ ಈಗ ಸದ್ಯಕ್ಕೆ. ಸೊ ನಾನು ಈ ವ್ಯೂ ಬ್ಲಾಗ್ ಅಂತ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಕೊಡ್ತೀನಿ. ಒಂದು ಹೊಸ ಟ್ಯಾಬ್ ಅಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು ಯಾವ ರೀತಿ ನಮ್ಮ ಬ್ಲಾಗ್ ಕಾಣಿಸುತ್ತೆ ಎಲ್ಲ ರೆಡಿ ಆದ್ಮೇಲೆ ಅಂತ. ನಾವು ವೇಟ್ ಮಾಡೋಣ ಪೂರ್ತಿ ಬ್ಲಾಗ್ ಬರೋದಕ್ಕೆ. ಸೊ ಈ ರೀತಿ ಡನ್ ಅಂತ ಬಂದಿದೆ. ಸೊ ಯಾವುದು ಒಂದು ಪೋಸ್ಟ್ ತೋರಿಸ್ತಾ ಇಲ್ಲ. ಪ್ರಾಬ್ಲಮ್. ಮತ್ತೆ ನಾವಿಲ್ಲಿ ಇದನ್ನ ಸೇವ್ ಮಾಡಿ ಮಾಡಬೇಕಾಗತ್ತೆ, ಅಥವಾ ಪ್ರಿವ್ಯೂ ಅಂತ ನೋಡಿ, ಪ್ರಿವ್ಯೂ ರೈಟ್ ಕ್ಲಿಕ್ ಮಾಡಿ, ಅಥವಾ ಕ್ಲಿಕ್ ಮಾಡ್ತೀನಿ ನಾನು ಪ್ರಿವ್ಯೂ ಅಂತ. ಸೊ ಅದೇ ಹೊಸ ಟ್ಯಾಬ್ ಅಲ್ಲಿ ಓಪನ್ ಮಾಡುತ್ತೆ. ನೋಡಿ, ಪ್ರಿವ್ಯೂ ಅಂದ್ರೆ ಈ ರೀತಿ ನಮ್ಮ ಒಂದು ಬ್ಲಾಗ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ಬ್ಲಾಗ್ಸ್ ನ ಕ್ರಿಯೇಟ್ ಮಾಡಬಹುದು. ಜನರು ಬಂದು ಇದನ್ನು ಕಾಮೆಂಟ್ಸ್ ಕೂಡ ಮಾಡಬಹುದು, ಹೀಗಿದೆ ವೆಬ್ಸೈಟ್, ಅದ್ರಲ್ಲಿ ಹೀಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪ್ರಿವ್ಯೂನ ಕ್ರಿಯೇಟ್ ಮಾಡಬಹುದು. ನಾನು ಕ್ಲೋಸ್ ಮಾಡ್ತೀನಿ. ಆದ ನಂತರ ಇದನ್ನ ಪಬ್ಲಿಷ್ ಪೋಸ್ಟ್ ಅಂತ ಕೊಟ್ರೆ ನೋಡಿ, ಹಿಂಗ್ ಕ್ಲಿಕ್ ಮಾಡಿದ್ರೆ ಪಬ್ಲಿಷ್ ಆಗುತ್ತೆ. ಸೊ ಪಬ್ಲಿಷ್ ಅಂತ ಕೊಟ್ಟಾಗ ನೋಡಿ, ಪಬ್ಲಿಷ್ ಆಗಿದೆ. ಇದನ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಕೊಟ್ಟಾಗ ಪಬ್ಲಿಷ್ ಆಗಿರುವಂತಹ ಬ್ಲಾಗ್ ಇಲ್ಲಿ ಬರುತ್ತೆ. ಸೊ ನೋಡ್ಬೋದು ನೀವು, ನೋಡಿ ಈ ರೀತಿ ಬ್ಲಾಗ್ ಇರುತ್ತೆ. ಈ ರೀತಿ ನೀವು ನಿಮ್ದೇ ಆದ ಒಂದು ಬ್ಲಾಗ್ಸ್ ಕ್ರಿಯೇಟ್ ಮಾಡಬಹುದು. ಕವಿತೆ ಬರೆಯೋದಾಗ್ಲಿ, ಏನಾದ್ರು ನಾ ಮುಂಚೆ ಹೇಳ್ದಂಗೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಆಮೇಲೆ ನಿಮ್ ಫ್ರೆಂಡ್ಸ್ ಕೇಳ್ಬೋದು, ಇದನ್ನ ಆಕ್ಸೆಸ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಹೆಂಗೆ ಉಪಯೋಗಿಸಬಹುದು ಅಂತಂದ್ರೆ, ನೀವು ಸೊ ಇದು ನಮ್ಮ URL ಆಗಿರುತ್ತೆ, ರಮೇಶ್-ಮ್ಯಾಕ್ ಕಂಪ್ಯೂಟರ್ ಅಥವಾ ramesh-maccomputer.blogspot.com ಅಂತ ಕೊಟ್ಟು ಎಂಟರ್ ಅಂತ ಕೊಟ್ರೆ ಸೊ ಆ ಪೇಜ್ ಓಪನ್ ಆಗುತ್ತೆ.
ಸೊ ಇದನ್ನ ಫಾಲೋವರ್ಸ್ ಅಂತಂದ್ರೆ ಇಲ್ಲಿ ಕೆಲವರು ಫಾಲೋವರ್ಸ್ ಆಗ್ಬಹುದು. ಸೊ ನಿಮ್ಮ ಜಿಮೇಲ್ ಅಕೌಂಟ್ ಇತ್ತು ಅಂದ್ರೆ ವಿತ್ ಗೂಗಲ್ ಫ್ರೆಂಡ್ ಕನೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಯಾರಿಗಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಅವ್ರು ಬಂದು ಫಾಲೋವರ್ಸ್ ಆಗ್ಬೋದು. ನನ್ನ ಬ್ಲಾಗ್ ನೀವು ಫಾಲೋ ಮಾಡಬೇಕು ಅಂತಿದ್ರೆ ಫಾಲೋ ಆಗ್ಬೋದು. ಸೊ ನಾನು ಇನ್ನು ಹೆಚ್ಚಿಗೆ ವಿಡಿಯೋಸ್ ಇಂಟರ್ನೆಟ್ ನಲ್ಲಿ ಹಾಕ್ತೀನಿ. ಸೊ ಅದಕ್ಕೆ ನೀವು ಫಾಲೋವರ್ಸ್ ಆದ್ರೆ ನೀವು ಇದನ್ನ ಫಾಲೋ ಮಾಡ್ಬೋದು, ಓದ್ಬೋದು. ಈ ಮೇಲ್ ಹೆಂಗಿದೆ, ಈ ಬ್ಲಾಗ್ ಏನಿದೆ, ಇದ್ರ ಬಗ್ಗೆ ಏನೆಲ್ಲ ನಾನು ಕೊಡ್ತೀನಿ ಅಂತ ಮುಂದೆ ಬರುವಂತಹ ವಿಡಿಯೋಸ್ ನಲ್ಲಿ ನಾನು ಹೇಳ್ತೀನಿ ಏನೆಲ್ಲ ಮಾಡ್ಬೋದು ಅಂತ. ಸೊ ಆಮೇಲೆ ಇಲ್ಲಿ ಸಾಕಷ್ಟು ವಿಡಿಯೋಸ್, ಹೊಸದಾಗಿ ವಿಡಿಯೋಸ್ ಕ್ರಿಯೇಟ್ ಮಾಡಿದ್ರೆ ನಾನು ಈ ಬ್ಲಾಗ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ನಂದು ಇನ್ನೊಂದು ಬ್ಲಾಗ್ ಇದೆ. ಸೊ ಅದು ನನ್ನ ಪರ್ಸನಲ್ ವೆಬ್ಸೈಟ್ ನ ಬ್ಲಾಗ್. ಅದು coffeeshop.macinfo.technologies.com ಅಂತ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಇಲ್ಲೂ ನಾನು ಟೆಕ್ನಾಲಜಿ ಬಗ್ಗೆ ಏನಾದರೂ ಒಂದು ಬರಿಬೇಕು ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲೂ ಬೇಕಾದ್ರೆ ಯಾರಾದ್ರೂ ಫಾಲೋವರ್ಸ್ ಆಗ್ಬೇಕಾದವರು ಬಂದು ಫಾಲೋವರ್ಸ್ ಆಗಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ಮಾಹಿತಿ ನೀವು ತಿಳ್ಕೊಬಹುದು, ಅಥವಾ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಅದನ್ನ ನಂಗೆ ನೀವು ಹೇಳ್ಬೋದು. ಸೊ ಕಾಮೆಂಟ್ಸ್ ಮುಖಾಂತರ ಹೇಳ್ಬೋದು, ಅಥವಾ ನಾನು ಮೇಲ್ ಕಳಿಸ್ಬಿಟ್ಟು ಹೇಳ್ಬೋದು. ಸೊ ನಾನು ನನ್ನ ವಿಡಿಯೋಸ್ ನಲ್ಲಿ, ನನ್ನ ವಿಡಿಯೋ ಸ್ಟಾರ್ಟ್ ಆಗ ಮುಂಚೆ ಇಂಟ್ರೊಡಕ್ಷನ್ ವಿಡಿಯೋ ಅಲ್ಲಿ ನನ್ನ ಮೇಲ್ ಐ ಡಿ ಹಾಗೂ ನನ್ನ ಒಂದು ಬ್ಲಾಗ್ ಐ ಡಿ ಎಲ್ಲದನ್ನು ಕೊಟ್ಟಿರ್ತೀನಿ. ಸೊ ನೀವು ಏನಾದ್ರೂ ನನ್ನ ಸಂಪರ್ಕಿಸಬೇಕಂದ್ರೆ ಅದನ್ನು ಉಪಯೋಗಿಸಬಹುದು. ಇಲ್ಲಿ ನೋಡಿ, ಸೊ ನಾನು ಒಂದು ಬ್ಲಾಗ್ ಬರ್ದಿರೋದು. ಸೊ ಇಲ್ಲೊಂದು ಬ್ಲಾಗ್ ಇದೆ. ಸೊ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ನೋಡಿ, ಕಂಪ್ಯೂಟರ್ ಇಂಗ್ಲಿಷ್, ಹಿಂದಿ, ಕನ್ನಡ ಅಂತ, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅಂತ ಹೇಳ್ಬಿಟ್ಟು ಸಿಸ್ಕೋ ಅಂತೆಲ್ಲ ನಾನು ಸಾಕಷ್ಟು ಬ್ಲಾಗ್ ಬರಿತಾ ಇದ್ದೀನಿ. ಸೊ ಇದರಲ್ಲಿ ಈ ಬ್ಲಾಗ್ ನ ನೀವು ಓದ್ಬೇಕು ಅಂತಂದ್ರೆ coffeeshop.macinfotechnologies.com ಬರ್ಬೋದು, ಅಥವಾ ಹೊಸ ಬ್ಲಾಗ್ ನಾನು ಇಲ್ಲಿ ಶುರು ಮಾಡ್ತಾ ಇರುವಂತದ್ದು blogspot.com ಅಲ್ಲಿ ramesh-macomputer.blogspot.com. ಸೊ ಇದನ್ನು ಉಪಯೋಗಿಸೋನು ಈ ಬ್ಲಾಗ್ ಬರ್ಬೋದು. ಇಲ್ಲಿ ಫಾಲೋವರ್ಸ್ ಆಗ್ಬೋದು. ನೋಡಿ ಇದರಲ್ಲಿ ಕೆಲವರು ಫಾಲೋವರ್ಸ್ ಆಗಿದ್ದಾರೆ. ಸೊ ಇಲ್ಲಿ ಫಾಲೋವರ್ಸ್ ಆಗಿದ್ದಾರೆ ನನಗೆ. ಸೊ ಸದ್ಯಕ್ಕೆ 4 ಜನ ಇದ್ದಾರೆ, ಯಾಕಂದ್ರೆ ಇದು ತುಂಬಾ ಹೊಸ ಬ್ಲಾಗ್ ಇದು. ಸೊ ಹಾಗಾಗಿ 4 ಜನ ಫಾಲೋವರ್ಸ್ ಇದ್ದಾರೆ ಇದರಲ್ಲಿ. ಸೊ ಆ ರೀತಿ ಯಾರನ್ನಾದ್ರೂ ಒಬ್ಬರು ಫಾಲೋ ಮಾಡ್ಬೋದು. ಅದೇ ರೀತಿ ನೀವು ಬ್ಲಾಗ್ ಕ್ರಿಯೇಟ್ ಮಾಡಿದಾಗ ನಿಮ್ಮನ್ನ ಯಾರಾದ್ರೂ ಫಾಲೋ ಮಾಡ್ತಾರೆ. ನೀವು ಬರಿತಾ ಇರುವ ಕತೆ ಆಗ್ಬೋದು, ನೀವು ಬರಿತಾ ಇರುವ ಮಾಹಿತಿ ಆಗ್ಬೋದು, ಅದನ್ನ ಕೆಲವರು ಫಾಲೋ ಮಾಡ್ತಿರ್ತಾರೆ. ಸೊ ಈ ರೀತಿ ನೀವು ಒಂದು ಪತ್ರಿಕೆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇದಕ್ಕೆ ನೀವು ಯಾವುದೇ ರೀತಿಯಾದ ಹಣ ಕೊಡ್ಬೇಕಾಗಿಲ್ಲ. blogger.com ಅಲ್ಲಿ ಮಾಡ್ಬೇಕು ಅಂತಂದ್ರೆ ನೀವು blogger.com ಅಲ್ಲಿ ಮಾಡಿದ್ರೆ ಆಮೇಲೆ ಈ ರೀತಿ ಬರುತ್ತೆ ಬ್ಲಾಗ್ ಸ್ಪಾಟ್ ಅಂತ. ಸೊ ನೀವು blogger.com ಅಲ್ಲಿ ಹೋಗ್ಬಿಟ್ಟು ಮಾಡ್ಬೇಕಾಗತ್ತೆ. ಅದಾದ ನಂತರ ನೀವು ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದ್ರೆ ನಿಮ್ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಏನೆಲ್ಲ ಬ್ಲಾಗ್ಸ್ ಹಾಕಿದೀರಾ ಅಂತ ತೋರಿಸುತ್ತೆ. ಸೊ ಇದಾದ ನಂತರ ಹಳೆ ಪೋಸ್ಟ್ ನ ಎಡಿಟ್ ಮಾಡ್ಬೇಕಂದ್ರೆ ಎಡಿಟ್ ಮಾಡಬಹುದು. ಎಡಿಟ್ ಪೋಸ್ಟ್ ಅಂತಂದ್ರೆ ನೀವು ಆಲ್ರೆಡಿ ಕಳಿಸಿರುವಂತ ಪೋಸ್ಟ್ ನ ಪಬ್ಲಿಷ್ ಮಾಡಿರುವಂತದನ್ನ ಎಡಿಟ್ ಮಾಡ್ಬೇಕಂದ್ರೆ ಅದನ್ನ ಎಡಿಟ್ ಅಂತ ಕೊಟ್ರೆ, ಸೊ ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ ಅದನ್ನ ಚೇಂಜಸ್ ಮಾಡಬಹುದು. ಸೊ ಇಲ್ಲೋಗಿ ನೀವು ಚೇಂಜಸ್ ಮಾಡಬಹುದು, ಅದನ್ನ ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ. ಸೊ ಈ ರೀತಿ ಅದಾದ ನಂತರ ಪಬ್ಲಿಷ್ ಅಂತ ಕೊಟ್ರೆ ಪಬ್ಲಿಷ್ ಆಗುತ್ತೆ. ಈ ರೀತಿ ನಾವು ಬ್ಲಾಗ್ಸ್ ನ ಉಪಯೋಗಿಸಬಹುದು, ಬ್ಲಾಗ್ಸ್ ಕ್ರಿಯೇಟ್ ಮಾಡಬಹುದು. ಸೊ ನನ್ನ ಇದೊಂದು ಬ್ಲಾಗ್ ಇದೆ. ಸೊ ಇದನ್ನೇ ಹೆಚ್ಚಿಗೆ ಫಾಲೋ ಆಗ್ತಿದ್ದೀನಿ, ಅಂದ್ರೆ ಇದನ್ನೇ ಹೆಚ್ಚಿಗೆ ಕ್ರಿಯೇಟ್ ಮಾಡಿ ಫಾಲೋ ಮಾಡಬೇಕು ಜನ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಇದರಲ್ಲಿ ಕನ್ನಡಿಗರಿಗಾಗಿ ಅಥವಾ ಭಾರತೀಯರಿಗಾಗಿ ಹೆಚ್ಚಿಗೆ ಕಂಪ್ಯೂಟರ್ ಕಲೀಲಿ ಅಂತ ನಾವು ಭಾಷೆಯಲ್ಲಿ ಉಪಯೋಗಿಸ್ತಾ ಇದೀವಿ. ಸೊ ಆ ವಿಡಿಯೋಸ್ ನಾನು ಕ್ರಿಯೇಟ್ ಮಾಡ್ತೀನಿ, ಇದ್ರಲ್ಲೂ ಅಪ್ಲೋಡ್ ಮಾಡ್ತೀನಿ ವೆಬ್ಸೈಟ್ ಅಲ್ಲಿ. ಸೊ ಯಾರಾದ್ರೂ ಈ ವೆಬ್ಸೈಟ್ ನೋಡಿದಾಗ ಇಲ್ಲೂ ಬಂದು ಕಲ್ತ್ಕೊಳ್ಳೋ ರೀತಿ ಇರುತ್ತದು. ಬಟ್ ಏನಂದ್ರೆ ಯಾವಾಗ್ಲೂ ಇಂಟರ್ನೆಟ್ ಉಪಯೋಗಿಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನ DVD ಹಾಕ್ತಾ ಇದೀವಿ. ಗೆಳೆಯರೆ, ಈ ವಿಡಿಯೋಲಿ ನಾವು ಬ್ಲಾಗಿಂಗ್ ಬಗ್ಗೆ ತಿಳ್ಕೊಂಡಿದೀವಿ. ಮುಂದೆ ಇನ್ನೂ ಹೆಚ್ಚಿಗೆ ಇಂಟರ್ನೆಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.